ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೋ ಕಬಡ್ಡಿ ಲೀಗ್ನ ಅಂದರೆ ಸೀಸನ್ 1ರಿಂದ ಸೀಸನ್ 10ರವರೆಗೆ ಯಾರೆಲ್ಲ ಹೆಚ್ಚಿನ ರೇಟ್ ಪಾಯಿಂಟ್ಸ್ ಹಾಗೂ ಯಾರೆಲ್ಲ ಟ್ಯಾಕಲ್ ಪಾಯಿಂಟ್ಸ್ ಎರಡೂ ಕೂಡ ರೇಟ್ ಪಾಯಿಂಟ್ಸ್ ಹಾಗೂ ಟ್ಯಾಕಲ್ ಪಾಯಿಂಟ್ಸ್ಗಳು ಯಾರ್ಯಾರು ಯಾವ್ಯಾವ ಸೀಸನ್ನಲ್ಲಿ ಗ್ರೀನ್ ಹಾಗೂ ಆರೆಂಜ್ ಜರ್ಸಿ ಹೋಲ್ಡರ್ ಆಗಿದ್ದರು, ಸ್ಲೀವ್ ಅಂದರೆ ಆರೆಂಜ್ ಕೈಗೆಲ್ಲ ಹಾಕೊಳ್ತಾರಲ್ಲ ಅದು ಆ ರೀತಿ ಹೋಲ್ಡರ್ ಆಗಿದ್ದರು. ಯಾವ ರೀತಿ ನಮ್ಮ IPLನಲ್ಲಿ ಆರೆಂಜ್ ಕ್ಯಾಪ್ ಹಾಗೂ ಪರ್ಪಲ್ ಕ್ಯಾಪ್ ಉಂಟು, ಅದೇ ರೀತಿಯಾಗಿ ಇಲ್ಲಿ ರೇಟ್ ಪಾಯಿಂಟ್ಸ್ ಹಾಗೂ ಟ್ಯಾಕಲ್ ಪಾಯಿಂಟ್ಸ್ ಮೂಲಕ ಯಾರ್ಯಾರು ಆರೆಂಜ್ ಹಾಗೂ ಗ್ರೀನ್ ಸ್ಲೀವ್ಸ್ ಹಾಕೊಂಡಿದ್ರು, ಅಂದರೆ ಹೈಯೆಸ್ಟ್ ರೇಟ್ ಪಾಯಿಂಟ್ಸ್ ಹಾಗೂ ಹೈಯೆಸ್ಟ್ ಟ್ಯಾಕಲ್ ಪಾಯಿಂಟ್ಸ್ ಆ ಸೀಸನಲ್ಲಿ ಯಾರ್ಯಾರು ತಗೊಂಡಿದ್ರು ಎಲ್ಲ ಪೋಸ್ಟನ್ನು ಹಾಕಿತ್ತು. ಅದೇ ರೀತಿಯಾಗಿ ಪ್ರೋ ಕಬಡ್ಡಿ ಅವರು ಅದೇ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಟಕಾರ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ ಪ್ಲೀಸ್ ಸಪೋರ್ಟ್ ತೋರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವೀಡಿಯೋಸ್ ಮೂಲಕ ಬರ್ತೇನೆ. ಅದೇ ರೀತಿಯಾಗಿ ಸ್ಟ್ರೇಟ್ ಅವೇ ಅಪ್ಡೇಟ್ಗೆ ಬಂದುಬಿಡೋಣ. ಆರೆಂಜ್ ಕ್ಯಾಪ್ PKLನಲ್ಲಿ ಆರೆಂಜ್ ಕ್ಯಾಪ್ ಅಂತ ಹೇಳಿದ್ರೆ ಟ್ಯಾಕಲ್ ಪಾಯಿಂಟ್ಸ್ಗಳು ಯಾರ್ಯಾರು ಯಾವ್ಯಾವ ಸೀಸನ್ 1ರಿಂದ 10ನೇ ಸೀಸನ್ವರೆಗೂ ಯಾರ್ಯಾರು ಎಷ್ಟು ಟ್ಯಾಕಲ್ ಪಾಯಿಂಟ್ನ ತೆಗೆದುಕೊಂಡಿದ್ದಾರೆ ಅಂತೆಲ್ಲ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಮೊದಲೇದಾಗಿ ಸೀಸನ್ 1ರಲ್ಲಿ ಮೊದಲಿಗೆ ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಆರೆಂಜ್ ಸ್ಲೀವ್ಸ್ ಹಾಕೊಂಡಿರುವಂಥ ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಮಾತ್ರ ಹೇಳ್ತಾನೆ ಸೀಸನ್ 1ರದ್ದು. ಅದೇ ರೀತಿಯಾಗಿ ಸೀಸನ್ 1ರಲ್ಲಿ ಮಂಜಿತ್ ಚಿಲ್ಲರ್ ಅವರು, ಅಂದರೆ ಇವರು ಸೀನಿಯರ್ಸ್ಗಳಾಗಿರೋದನ್ನು ರಿಟೈರ್ಡ್ ಆಗಿದ್ದಾರೆ ಇವಾಗ. ಮಂಜಿತ್ ಚಿಲ್ಲರ್ ಅವರು 51 ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ತೆಗೆದಿದ್ದರು. ಅದೇ ರೀತಿಯಾಗಿ ಸೀಸನ್ 2ಅಲ್ಲಿ ರವೀಂದ್ರ ಪಹಲ್ ಅವರು 60 ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ತೆಗೆದಿದ್ದರು. ಇವರು ಕೂಡ ರಿಟೈರ್ಡ್ ಆಗಿರಬೇಕು ಹೆಚ್ಚಾಗಿ. ಅದೇ ರೀತಿಯಾಗಿ ಮಂಜಿತ್ ಚಿಲ್ಲರ್ ಅವರು ಮತ್ತೆ ಸೀಸನ್ 3ಯಲ್ಲಿ ಮಂಜಿತ್ ಚಿಲ್ಲರ್ ಅವರು 61 ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಆಗಿದ್ದರು. ಈಗ ಯಾವ ರೀತಿ ಫಜಲ್ ಅಟ್ರಚಲ್ಲಿ ಹಾಗೂ ಶಾದ್ಲು ಯಾವ ರೀತಿ ಮೂವ್ ಆನ್ ಆಗ್ತಾಯಿದೆ, ಅದೇ ರೀತಿ ಆ ಸೀಸನಲ್ಲಿ ಅವರವರ ಪೀಕ್ ಟೈಮಲ್ಲಿ ಆ ರೀತಿ ಪರ್ಫಾರ್ಮೆನ್ಸ್ ಮೂಲಕ ಇದ್ದಿದ್ದರು. ಅದೇ ರೀತಿಯಾಗಿ ಸೀಸನ್ 4ರಲ್ಲಿ ಫಜಲ್ ಅಟ್ರಾಚಲ್ಲಿ ಇಲ್ಲಿಂದ ಫಜಲ್ ಅಟ್ರಾಚಲ್ಲಿ ಅವರ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದೇ ರೀತಿ ಫಜಲ್ ಅಟ್ರಾಚಲ್ಲಿ ಅವರು ಸೀಸನ್ 4ರಲ್ಲಿ 52 ಟ್ಯಾಕಲ್ ಪಾಯಿಂಟ್ಸ್ ಮೂಲಕ ಆರೆಂಜ್ ಸ್ಲೀವ್ಸ್ನ ಗೆದ್ದಿದ್ದರು. ಅದೇ ರೀತಿಯಾಗಿ ಸೀಸನ್ 5ಯಲ್ಲಿ ಸುರೇಂದ್ರ ನಾಡಾ 80 ಟ್ಯಾಕಲ್ ಪಾಯಿಂಟ್ಸ್ ಮೂಲಕ ಆರೆಂಜ್ ಸ್ಲೀವ್ಸ್ನ ವಿನ್ನರ್ ಆಗಿದ್ದರು. ಅದೇ ರೀತಿಯಾಗಿ ಸೀಸನ್ 6ಲ್ಲಿ ನಿತೀಶ್ ಕುಮಾರ್ ಅವರು 100 ಟ್ಯಾಕಲ್ ಪಾಯಿಂಟ್ಸ್, ಇಲ್ಲಿಯ ಸೀಸನ್ವರೆಗೆ ಹೈಯೆಸ್ಟ್ ಟ್ಯಾಕಲ್ ಪಾಯಿಂಟ್ಸ್ನ ನಿತೀಶ್ ಕುಮಾರ್ ಅವರು ಸೀಸನ್ 6ರಲ್ಲಿ ಗೆದ್ದಿದ್ದರು. ಅದೇ ರೀತಿಯಾಗಿ ಸೀಸನ್ 7ನಲ್ಲಿ ಫಜಲ್ ಅಟ್ರಾಚಲ್ಲಿ ಮತ್ತೆ 82 ಪಾಯಿಂಟ್ ಮೂಲಕ ಆರೆಂಜ್ ಸ್ಲೀವ್ಸ್ನ ಗೆದ್ದಿದ್ದರು. ಅದೇ ರೀತಿಯಾಗಿ ಸೀಸನ್ 8ರಲ್ಲಿ ಮೊಹಮ್ಮದ್ ಶಾದ್ಲು 89 ಪಾಯಿಂಟ್ಸಲ್ಲಿ ಗೆದ್ದಿದ್ದರು ಸೀಸನ್ 8ರಲ್ಲಿ. ಅದೇ ರೀತಿಯಾಗಿ ಸೀಸನ್ 9ರಲ್ಲಿ ಅಂಕುಶ್ ಅವರು 89 ಪಾಯಿಂಟ್ಸ್ ಆರೆಂಜ್ ಸ್ಲೀವ್ಸ್ನ ಗೆದ್ದಿದ್ದು. ಟ್ಯಾಕಲ್ ಪಾಯಿಂಟ್ಸ್ 89 ಇವ್ರದ್ದು ಹೈಯೆಸ್ಟು. ಅದೇ ರೀತಿಯಾಗಿ ಸೀಸನ್ 10ನಲ್ಲಿ ಅಂದರೆ ಹೋದ ಸೀಸನ್ ಪುಣೇರಿ ಪಲ್ಟನ್ಸ್ ಪರವಾಗಿ, ಅಂದರೆ PKLನ ಎಲ್ಲ ಪರವಾಗಿ, ಅಂದರೆ ಹೋದ ಸಲ ಶಾದ್ಲು ಅವರು ಪುಣೇರಿ ಪಲ್ಟನ್ಸಲ್ಲಿದ್ದರು. ಅದೇ ರೀತಿಯಾಗಿ 99 ಅಂದರೆ ಒಂದು ಅಥವಾ 2 ಏನಾದರೂ ಎಕ್ಸ್ಟೆಂಡ್ ಆಗಿದ್ದರೆ ಹೈಯೆಸ್ಟ್ ಇಲ್ಲಿಯವರೆಗೆ PKL ಸೀಸನ್ನಲ್ಲಿ ಒಂದು ಸೀಸನ್ನಲ್ಲಿ ಹೈಯೆಸ್ಟ್ ಟ್ಯಾಕಲ್ ಪಾಯಿಂಟ್ಸ್ನ ಪಡೆದಂಥ ಮೊದಲೇ ವ್ಯಕ್ತಿ ಆಗ್ತಿದ್ರು ಅಂತಲೇ ಹೇಳ್ಬೋದಾಗಿದೆ. ಮೊಹಮ್ಮದ್ ಶಾದ್ಲು 99 ಟ್ಯಾಕಲ್ ಪಾಯಿಂಟ್ಸ್ ಮೂಲಕ ಇದ್ದಿದ್ದಾರೆ. ಇದಿಷ್ಟು ಆರೆಂಜ್ ಸ್ಲೀವ್ಸ್ ವಿನ್ನರ್ ಆಗಿದ್ದರು ಅಂದರೆ ಸೀಸನ್ 1ರಿಂದ ಸೀಸನ್ 10ನಲ್ಲಿ. ಇದರಲ್ಲಿ ನಿಮಗೆ ಏನಾದರೂ ಸೀಸನ್ 11ನಲ್ಲಿ ಯಾರು ವಿನ್ ಆಗ್ಬೋದು ನಿಮ್ಗೆ ಅನಿಸುತ್ತೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕಾಗಿದೆ. ಅದೇ ರೀತಿಯಾಗಿ ಪಾರ್ಟ್ 2 ಆದಂಥ ಟ್ಯಾಕಲ್ ಆಯಿತು. ಅದೇ ರೀತಿಯಾಗಿ ಇವಾಗ ರೇಡ್ ಪಾಯಿಂಟ್ಸಲ್ಲಿ ಗ್ರೀನ್ ಸ್ಲೀವ್ಸ್ ಯಾರು ವಿನ್ ಆಗಿದ್ದರು ಎಲ್ಲ ಸೀಸನ್ 1ರಿಂದ ಸೀಸನ್ 10ರವರೆಗೂ ಕೂಡ. ಅದೇ ರೀತಿಯಾಗಿ ಸೀಸನ್ 1ರಲ್ಲಿ ಅನೂಪ್ ಕುಮಾರ್ ಅವರು ಮುಂಬಾದಿಂದ 155 ರೇಟ್ ಪಾಯಿಂಟ್ಸ್ ಮೂಲಕ. ಅದೇ ರೀತಿಯಾಗಿ ಸೀಸನ್ 2ಅಲ್ಲಿ ಕಾಶಿಲಿಂಗ್ ಅಡಿಕೆ 114 ರೇಟ್ ಪಾಯಿಂಟ್ಸ್ ಮೂಲಕ. ಅದೇ ರೀತಿಯಾಗಿ ಸೀಸನ್ 3ಯಲ್ಲಿ ಪ್ರದೀಪ್ ನರ್ವಾಲ್ ಅವರು 116 ರೇಟ್ ಪಾಯಿಂಟ್ಸ್ ಮೂಲಕ. ಅದೇ ರೀತಿಯಾಗಿ ಸೀಸನ್ 4ರಲ್ಲಿ ಶೋಮ್ಯಾನ್ ರಾಹುಲ್ ಚೌಧರಿ 146 ಪಾಯಿಂಟ್ಸ್ಗಳ ಮೂಲಕ. ಅದೇ ರೀತಿಯಾಗಿ ಸೀಸನ್ 5ಯಲ್ಲಿ ಪ್ರದೀಪ್ ನರ್ವಾಲ್ ಅವರು 369 ಪಾಯಿಂಟ್ಸ್ ಮೂಲಕ ಪಟ್ನಾ ಪೈರೇಟ್ಸಿಂದ. ಅದೇ ರೀತಿಯಾಗಿ ಸೀಸನ್ 6 ಪವನ್ ಶರಾವತ್ ಅವರು 271 ರೇಟ್ ಪಾಯಿಂಟ್ಸ್ ಮೂಲಕ. ಅದೇ ರೀತಿಯಾಗಿ ಸೀಸನ್ 7ನಲ್ಲೂ ಕೂಡ ಪವನ್ ಶರಾವತ್ 346 ಪಾಯಿಂಟ್ಸ್ ಮೂಲಕ. ಅದೇ ರೀತಿಯಾಗಿ ಸೀಸನ್ 8ರಲ್ಲಿ ಪವನ್ ಶರಾವತ್ 304 ರೇಟ್ ಪಾಯಿಂಟ್ಸ್ ಮೂಲಕ. ಅದೇ ರೀತಿಯಾಗಿ ಸೀಸನ್ 9 ಕೂಡ ಅರ್ಜುನ್ ದೇಶ್ವಾಲ್ 296 ರೇಟ್ ಪಾಯಿಂಟ್ಸ್ ಮೂಲಕ. ಅದೇ ರೀತಿಯಾಗಿ ಸೀಸನ್ 10ನಲ್ಲಿ ಅಶು ಮಲ್ಲಿಕ್ ಅವರು 276 ಪಾಯಿಂಟ್ಸ್ ಮೂಲಕ. ಅಂದರೆ ಇದರಲ್ಲಿ ಪವನ್ ಶರಾವತ್ ಅವರು 4 ಬಾರಿ ಸ್ಲೀವ್ಸ್ ಗ್ರೀನ್ ಸ್ಲೀವ್ಸ್ನ ವಿನ್ ಆಗಿದ್ದಾನೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಆ ರೀತಿ ರೇಟ್ ಪಾಯಿಂಟ್ಸ್ ಹಾಗೂ ಆ ರೀತಿ ಪೀಕ್ ಟೈಮಲ್ಲಿ ಬೆಂಗಳೂರು ಬುಲ್ಸಲ್ಲಿ ಇರಬೇಕಾದ್ರೆ ಅಂತೂ ಪವನ್ ಶರಾವತ್ ಅವರು ಸಿಕ್ಕಾಪಟ್ಟೆ ಪೀಕ್ ಟೈಮಲ್ಲಿ ಇದ್ದರು. ಅದೇ ರೀತಿಯಾಗಿ ಗ್ರೀನ್ ಸ್ಲೀವ್ಸ್ನ 4 ಬಾರಿ ವಿನ್ನರ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. 3 ಬಾರಿ ನಮ್ಮ ಬೆಂಗಳೂರು ಬುಲ್ಸ್ನಿಂದ ವಿನ್ ಆಗಿದ್ದಾರೆ ಪವನ್ ಶರಾವತ್ ಅವರು. ಆದರೂ ಕೂಡ ಈ ಬಾರಿ ಅಂತೂ ಪಿಕ್ ಆಗಲಿಲ್ಲ, ಏನು ಮಾಡಲಿಕ್ಕೂ ಬರೋದಿಲ್ಲ. ಅದೇ ರೀತಿಯಾಗಿ ಆಶು ಮಲ್ಲಿಕ್ ಅವರು ಸೀಸನ್ 10ನಲ್ಲಿ ದಬಂಗ್ ದಿಲ್ಲಿ ಪರವಾಗಿ ನವೀನ್ ಕುಮಾರ್ ಅವರ ಅನುಪಸ್ಥಿತಿಯಿಂದ
ಆಶು ಮಲ್ಲಿಕ್ ಅವರು 276 ಪಾಯಿಂಟ್ಸ್ ಮೂಲಕ ವಿನ್ ಆಗಿದ್ದಾರೆ. ಅದೇ ರೀತಿಯಾಗಿ ಹೈಯೆಸ್ಟ್ ಇಲ್ಲಿಯವರೆಗೆ ಹೈಯೆಸ್ಟ್ ಅಂದರೆ ಒಂದು ಸೀಸನ್ನಲ್ಲಿ ಹೈಯೆಸ್ಟ್ ರೇಟ್ ಪಾಯಿಂಟ್ಸ್ ಆಗಿ ಪ್ರದೀಪ್ ನರ್ವಾಲ್ ಅವರ ಮೇಲೆ ದಾಖಲೆ ಇದೆ, ಅಂದರೆ 369 ರೇಟ್ ಪಾಯಿಂಟ್ಸ್ ಮೂಲಕ. ಅಂದರೆ ಈ ಬಾರಿ ಪ್ರದೀಪ್ ನರ್ವಾಲ್ ನಮ್ಮ ಬೆಂಗಳೂರು ಬುಲ್ಸ್ ಈ ಬಾರಿ ಈ ರೆಕಾರ್ಡ್ ಬ್ರೇಕ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ಕಪ್ ಹೊಡಿಲಿ ಅಂತ ಹೇಳ್ತಾ, ಇದಿಷ್ಟು ಪ್ರೊ ಕಬಡ್ಡಿ ಲೀಗ್ನ ಸೀಸನ್ 1ರಿಂದ ಸೀಸನ್ 10ನ ಆರೆಂಜ್ ಹಾಗೂ ಗ್ರೀನ್ ಸ್ಲೀವ್ಸ್ ವಿನ್ನರ್ ಆಗಿದ್ದರು, ಅಂದರೆ ಹೈಯೆಸ್ಟ್ ರೇಟ್ ಪಾಯಿಂಟ್ಸ್ ಹಾಗೂ ಹೈಯೆಸ್ಟ್ ಟ್ಯಾಕಲ್ ಪಾಯಿಂಟ್ಸ್ಗಳ ವಿನ್ನರ್ ಆಗಿದ್ದರು. ಇನ್ನು ಹೆಚ್ಚಿನ ಮೂಲಕ ಎಲ್ಲ PKL ಹಾಗೂ ಸ್ಪೋರ್ಟ್ಸ್ನ ಯಾವುದೇ ಅಪ್ಡೇಟ್ ಇದ್ರೂ ಕೂಡ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.